ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಸಿಗಂದೂರು ಬ್ರಿಡ್ಜ್. ಏನೆಲ್ಲ ವಿಶೇಷತೆಗಳಿಂದ ಕೂಡಿದೆ ಗೊತ್ತಾ? ರಾಜ್ಯದಲ್ಲಿ ಮುಂದುವರೆದ ಹೃದಯಾಘಾತ ಪ್ರಕರಣಗಳು, ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ನಿರ್ದೇಶಕ ಪ್ರೇಮ್ ಬೇಸರ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20. ರಾಜ್ಯ ಕೈಮನೆಯಲ್ಲಿ ಉಂಟಾಗಿರುವ ಕುರ್ಚಿ ಕದನವನ್ನ ಬಿಜೆಪಿ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ನಡೆಸ್ತಾ ಇರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಡಿಸಿಎಂ ಅವರೇ ಪರಸ್ಪರ ವ್ಯಾಪಾರ ಮಾಡೋಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂದಿದ್ದಾರೆ. ಇಬ್ಬರು ತಮ್ಮ ಬಳಿ ಇದ್ದಂತಹ ದುಡ್ಡಿನ ಪವರ್ ತೋರಿಸ್ತಾ ಇದ್ದಾರೆ. ವ್ಯಾಪಾರ ಆಗಲು ಕುದುರೆಗಳು ತಯಾರಿದೆ ಅಂತ ಹೇಳಿದ್ದಾರೆ. ಜೋಶಿ ಮಾತಿಗೆ ತಿರುಗೇಟು ಕೊಟ್ಟಿರುವ ಸಚಿವ ರಾಮಲಿಂಗಾರೆಡ್ಡಿ, ನಮ್ಮಲ್ಲಿ ಖರೀದಿಗೆ ಯಾರೂ ಇಲ್ಲ. ಜೋಶಿ ರಾಜ್ಯ ದೇಶದ ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ. ಇಲ್ಲಿವರೆಗೂ ನೆಗೆಟಿವ್ ಮಾತಾಡಿಕೊಂಡೇ ಬಂದಿದ್ದಾರೆ. ನೆಗೆಟಿವ್ ಮಾತಾಡಿಲ್ಲ ಅಂದ್ರೆ ಅವರಿಗೆ ನಿದ್ದೆನೇ ಬರಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ. ನನ್ನ ಕಡೆಯರು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ, ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದು ಅಂತ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಕುದುರೆಗಳು ತಯಾರಿದ್ದಾವೆ, ಖರೀದಿ ಅವರವರೊಳಗೆ ಕಾಂಪಿಟೇಷನ್ ನಡೆದಿದೆ. ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು, ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡೋಲ್ಲ. ಬರೀ ನೆಗೆಟಿವ್ ಮಾತಾಡೋದೆ ಕಾಂಗ್ರೆಸ್ ಮೇಲೆ. ಅವರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದರೆ ನಿದ್ರೆನೇ ಬರೋಲ್ಲ. ಕಳೆದ ಜೂನ್ 25ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದ ಭಾರತೀಯ ಮೂಲದ ಶುಭಾಂಶು ಶುಕ್ಲಾ ನೇತೃತ್ವದ ಗಗನಯಾತ್ರಿಗಳ ತಂಡ ಭೂಮಿಗೆ ವಾಪಸ್ಸಾಗುವ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭವಾಗಲಿದ್ದು, ಭಾರತದ ಹೆಮ್ಮೆಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ನೇತೃತ್ವದ ತಂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಮಂಗಳವಾರ ಭೂಮಿಗೆ ವಾಪಸ್ಸಾಗಲಿದ್ದಾರೆ. 18 ದಿನಗಳ ಕಾಲ ISSನಲ್ಲಿದ್ದು ಅನೇಕ ಪ್ರಯೋಗಗಳನ್ನು ಯಶಸ್ವಿಯಾಗಿ ಮುಗಿಸಿ ಹಿಂದಿರುಗಲಿದ್ದಾರೆ. ಅನ್ಡಾಕಿಂಗಿಗೆ ಕೌಂಟ್ಡೌನ್ ಶುರುವಾಗಿದೆ. ಸುಮಾರು 2 ಗಂಟೆ 25 ನಿಮಿಷದ ವೇಳೆಗೆ 4 ಜನ ಗಗನಯಾತ್ರಿಗಳ ತಂಡ ಡ್ರ್ಯಾಗನ್ ಪ್ರವೇಶ ಮಾಡಲಿದ್ದಾರೆ. ಬಳಿಕ 4 ಗಂಟೆ 45 ನಿಮಿಷದ ಸುಮಾರಿಗೆ ISS ನಿಲ್ದಾಣದಿಂದ ಹೊರಡಲಿದ್ದಾರೆ. ಬಳಿಕ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಲಿದ್ದು, ಸುಮಾರು 23 ಗಂಟೆಗಳ ಬಳಿಕ ಜುಲೈ 15ರ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಕಡಲ ತೀರದಲ್ಲಿ ಸಾಫ್ಟ್ ಲ್ಯಾಂಡ್ ಆಗಲಿದೆ. ಗಗನಯಾತ್ರಿಗಳ ಜೊತೆಗೆ ISSನಿಂದ ಡ್ರ್ಯಾಗನ್ ನೌಕೆಯ 280 kgಯಷ್ಟು ವಸ್ತುಗಳನ್ನು ಹೊತ್ತು ತರಲಿದ್ದಾರೆ. ಅವುಗಳನ್ನು ಮುಂದುವರೆದ ಪ್ರಯೋಗಗಳಿಗೆ ಬಳಕೆ ಮಾಡಲಾಗುತ್ತೆ. ಹಾಗೆ ಭೂಮಿಗೆ ಮರಳಿದ ಬಳಿಕ ಶುಭಾಂಶು ಶುಕ್ಲಾ ಮತ್ತು ತಂಡವನ್ನ ವೈದ್ಯರು ವಾರಗಳ ಕಾಲ ಅಬ್ಸರ್ವೇಷನ್ ಮೂಲಕ ನಿಗಾ ವಹಿಸಲಿದ್ದಾರೆ. ಇದು ಇವಾಗ ಅಲ್ಲಿ ಅವರು 0G ಕಂಡೀಷನ್ ಇದ್ದಾರೆ, ತೇಲ್ತಾ ಇದ್ದಾರೆ ಅವರು. ಅವರಿಗೆ ಇವಾಗ 14 ದಿನ ಪ್ಲಸ್ 4 18 ದಿನ ಅವರು ತೇಲ್ಕೊಂಡಿದ್ದಾರೆ. ಅವರಿಗೆ 0 ಗ್ರಾವಿಟಿಯಲ್ಲಿ ಇರಬೇಕಾದ್ರೆ ಮತ್ತು ಗ್ರಾವಿಟಿಗೆ ಬರ್ತಿದ್ದಾಗೆ ಅವ್ರಿಗೆ ನಿಲ್ಲಬೇಕು. ಆ ನಿಲ್ಲೋದನ್ನು ನಾವು ಕಲಿಸ್ಬೇಕಾಗತ್ತೆ. ಶಿವಮೊಗ್ಗ ಜನರ 7 ದಶಕಗಳ ಕನಸು ನಾಳೆಗೆ ನನಸಾಗಲಿದೆ. ಶರಾವತಿ ಹಿನ್ನೀರಿನಲ್ಲಿರುವ ನಿರ್ಮಾಣವಾಗ್ತಾ ಇರುವ ಸೇತುವೆಯ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಮಾಡಲಾಗಿರುವ ಕೇಬಲ್ ಸೇತುವೆಯ ಕಾಮಗಾರಿ ಮುಕ್ತಾಯಗೊಂಡಿದ್ದು, ಲೋಕಾರ್ಪಣೆಗೆ ಮದುವಣಗಿತ್ತಿಯಂತೆ ಸಿಗಂದೂರು ಸಿಂಗಾರಗೊಂಡಿದೆ. 2.24 ಕಿಲೋಮೀಟರ್ ಉದ್ದವಿರುವ ಈ ಸೇತುವೆ 16 ಮೀಟರ್ ಅಗಲ ಇದೆ. ಇದರಲ್ಲಿ 1.5 ಮೀಟರ್ 2 ಬದಿ ಫುಟ್ಪಾತ್ ಅನ್ನು ಹೊಂದಿದೆ. ಅದರಲ್ಲಿ 740 ಮೀಟರ್ ಕೇಬಲ್ ಸೇತುವೆ, ಕೇಬಲ್ ಆಧಾರದ ಮೇಲೆ ಬ್ರಿಡ್ಜ್ ಅನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಶರಾವತಿ ಹಿನ್ನೀರಿನಲ್ಲಿ ಹೆಚ್ಚು ನೀರಿದ್ರೂ ಕೂಡ ಕಾಮಗಾರಿ ಮಾಡಿ 17 ಪಿಲ್ಲರ್ಗಳಲ್ಲಿ 2.25 ಕಿಲೋಮೀಟರ್ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಇನ್ನು ಗುಜರಾತ್ನ ದ್ವಾರಕಾ ದ್ವೀಪಕ್ಕೆ ಸಂಪರ್ಕಿಸುವ ಸುದರ್ಶನ ಸೇತುವೆಯನ್ನು ಬಿಟ್ಟರೆ ಇದೇ ದೇಶದ 2ನೇ ಅತಿ ಉದ್ದದ ಸೇತುವೆಯಾಗಿದೆ. ಈ ಸೇತುವೆ ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಭಾಗದ ಸಂಪರ್ಕ ಸೇತುವೆಯಾಗಿದೆ. ಅದರಲ್ಲೂ ಸಿಗಂದೂರು, ಕೊಲ್ಲೂರು ಸೇರಿದಂತೆ ಹಲವು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವ ಸಾರ್ವಜನಿಕರಿಗೆ ಇದು ಹೆಲ್ಪ್ ಆಗುತ್ತೆ. 2019ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇದಕ್ಕೆ ಶಂಕುಸ್ಥಾಪನೆ ಮಾಡಿದರು. ಇದೀಗ ಲೋಕಾರ್ಪಣೆಗೆ ಸಿದ್ಧಗೊಂಡಿರುವುದು ಶಿವಮೊಗ್ಗದ ಜನರ ಸಂತಸಕ್ಕೂ ಕೂಡ ಕಾರಣವಾಗಿದೆ. ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಮುಂದುವರೆದಿದೆ. ರಾಯಚೂರು ಮೂಲದ ವ್ಯಕ್ತಿಯೊಬ್ಬ ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡ್ತಾನೆ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾನೆ ಹಾಗೂ ಸಾವನ್ನಪ್ಪಿದ್ದಾನೆ. ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ 46 ವರ್ಷದ ಬಸವರಾಜ್ ಮೃತ ವ್ಯಕ್ತಿಯಾಗಿದ್ದಾನೆ. ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಗಲೇ 48 ವರ್ಷದ ದ್ರಾಕ್ಷಾಯಿನಿ ಹೃದಯಾಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ವಾಕಿಂಗ್ ಮಾಡ್ತಾ ಇದ್ದ ಉದ್ಯಮಿಯೊಬ್ಬ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಮೃತಪಟ್ಟಿದ್ದಾರೆ. 40 ವರ್ಷದ ಉದ್ಯಮಿ ಅನಿಲ್ ಕುಮಾರ್ ವಾಕಿಂಗ್ ಮಾಡ್ತಾ ಇದ್ದಾಗಲೇ ಹೃದಯಾಘಾತದಿಂದ ಕುಸಿದು ಕೊನೆಯುಸಿರೆಳೆದಿದ್ದಾರೆ. ಇತ್ತ ಕಳೆದ 6 ತಿಂಗಳ ಅವಧಿಯಲ್ಲಿ ಬಳ್ಳಾರಿಯ ವಿಮ್ಸ್ನಲ್ಲಿ ಹೃದಯಾಘಾತಕ್ಕೆ 23 ಮಂದಿ ಬಲಿಯಾಗಿರುವ ಮಾಹಿತಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ವಿಮ್ಸ್ ಡೈರೆಕ್ಟರ್ ಡಾಕ್ಟರ್ ಗಂಗಾಧರ್ ಗೌಡ ಮಾಹಿತಿ ಕೊಟ್ಟಿದ್ದಾರೆ. ಬಹುತೇಕ ಹಿರಿಯ ನಾಗರಿಕರು ಹೃದಯಾಘಾತದಿಂದ ಸಾವನ್ನಪ್ಪಿರುವುದಾಗಿ ಹೇಳಲಾಗಿದೆ.
ಮೈಸೂರಿನ ಹಿರಿಯ ಪತ್ರಕರ್ತರಾದ ಕೆಬಿ ಗಣಪತಿ ಇಂದು ಬೆಳಗ್ಗೆ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ದಾರೆ. 88 ವರ್ಷದ ಕೆಬಿ ಗಣಪತಿ ತಮ್ಮ ಬದುಕಿನ ಕಡೆಯ ದಿನದವರೆಗೂ ಪತ್ರಿಕಾ ವಲಯದಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸಿದರು. ತಮ್ಮ ಒಡೆತನದ ಕನ್ನಡದ ಮೈಸೂರು ಮಿತ್ರ ಹಾಗೂ ಇಂಗ್ಲಿಷ್ನ ಸ್ಟಾರ್ ಆಫ್ ಮೈಸೂರು ಪತ್ರಿಕೆಗಳ ಮೂಲಕ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ದೊಡ್ಡ ಓದುಗ ವರ್ಗವನ್ನ ಸೃಷ್ಟಿಸುವಲ್ಲಿ ಯಶಸ್ವಿಯಾದವರು. ಇದರ ಜೊತೆಗೆ ನೂರಾರು ಪತ್ರಕರ್ತರನ್ನ ಈ ನಾಡಿಗೆ ಕೊಡುಗೆ ನೀಡಿದ ಹಿರಿಮೆ ಗಣಪತಿ ಅವರಿಗೆ ಸಲ್ಲುತ್ತದೆ. ತಮ್ಮ ಅಂಕಣ ಬರಹಗಳ ಮೂಲಕ ಪತ್ರಕರ್ತರ ಸಾಮಾಜಿಕ ಬದ್ಧತೆಯನ್ನ ಸಮಾಜಕ್ಕೆ ತೋರಿಸಿದವರು ಗಣಪತಿ. ಸುಮಾರು 50 ವರ್ಷಗಳ ನಿರಂತರ ಪತ್ರಿಕೋದ್ಯಮದಲ್ಲಿ ನೂರಾರು ಸಾಧನೆ ಮಾಡಿದ ಕೀರ್ತಿ ಗಣಪತಿ ಅವರಿಗೆ ಸಲ್ಲುತ್ತದೆ. ಕೆಬಿ ಗಣಪತಿಯವರು ರಾಜ್ಯದ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಗಣಪತಿಯವರ ನಿಧನಕ್ಕೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಮೃತರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತೇಳಿ ನಟ ನಿರ್ದೇಶಕ ಪ್ರೇಮ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. KD ಸಿನಿಮಾದ ಟೀಸರ್ ಬಿಡುಗಡೆಯ ವೇಳೆ ಮಾತನಾಡಿದ ಪ್ರೇಮ್, ಅಣ್ಣವರು ಅಂಬರೀಷ್ ಅವರ ಕಾಲದಲ್ಲಿದ್ದ ಒಗ್ಗಟ್ಟಿಗಿಲ್ಲ. ಏನಾದರೂ ತೊಂದರೆ ಅಂತ ಬಂದಾಗ ಎಲ್ಲರೂ ಒಂದಾಗ್ತಿದ್ರು. ಈಗ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಅನ್ನೋ ಹಾಗಾಗಿದೆ. ಬೇರೆ ರಾಜ್ಯದಲ್ಲಿ ನಮ್ಮನ್ನ ಕೊಂಡಾಡ್ತಾರೆ, ಆದ್ರೆ ನಮ್ಮ ರಾಜ್ಯದವರೇ ಕೆಲವರು ನಮ್ಮನ್ನ ಕಾಲೆಳಿತಾ ಇದ್ದಾರೆ ಅನಿಸ್ತು. ಅದಕ್ಕೆ ಬೇಜಾರು ಅನ್ನಿಸ್ತು. ನಮ್ಮ ಮನೆಯಲ್ಲಿ ನಾವೇ ಹೊಡೆದಾಡ್ಕೊಂಡು ಸಾಯೋದಕ್ಕಿಂತ ಎಲ್ಲರೂ ಚೆನ್ನಾಗಿರೋಣ ಅನ್ನೋದೇ ಆಸೆ ಅಂತ ಹೇಳಿ ತೀವ್ರ ಬೇಸರದಿಂದಲೇ ಮಾತನಾಡಿದ್ರು. ಇತ್ತೀಚೆಗಷ್ಟೇ ನಟಿ ರಮ್ಯಾ ಕೂಡ ಕನ್ನಡ ಚಿತ್ರರಂಗದ ಒಗ್ಗಟ್ಟಿನ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಇದೀಗ ಮುಂದುವರೆದಿದ್ದು ನಿರ್ದೇಶಕ ಪ್ರೇಮ್ ಕೂಡ ಒಗ್ಗಟ್ಟಿನ ಕೊರತೆಯ ಮಾತುಗಳನ್ನಾಡಿದ್ದಾರೆ. ಏನಾಗುತ್ತೆ, ನಮ್ಮಲ್ಲಿ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸೊಲ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿ ಇದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲಿ ಎಲ್ಲ ಬಂದ್ರು ಒಂದ್ಸಲ ಎಲ್ಲ ಹೋಗಿರೋರು. ಅಂಬರೀಷ್ ಇದ್ದಾಗ ಬಂದ್ರು ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರು ಯಾರು ಹೋಗಲ್ಲ. ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರು ಹೋಗಲ್ಲ. ಯಾರೋ ಒಂದು ತೊಂದರೆ ಆಯಿತು ನಾವು ಯಾರು ಹೇಳ್ಕೋಬೇಕಲ್ಲ. ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಸೊ ಅದಕ್ಕೆ ಏನು ಮಾಡುತ್ತೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಸಮುದ್ರ ಇದ್ದಂಗೆ ಹೋಗಿ ಗುರು, ಈಗ ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಸಿ ಅಷ್ಟೇ. ಅದನ್ನ ನಾನು ಅಡ್ರೆಸ್ ಮಾಡಿ ಹೇಳಲ್ಲ. ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯಿತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಶಿಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಬೀದಿ ನಾಯಿಗಳಿಗೆ ಬಿಬಿಎಂಪಿಯಿಂದ 2.15 ಕೋಟಿ ವೆಚ್ಚದಲ್ಲಿ ಚಿಕನ್ ರೈಸ್ ಯೋಜನೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿತ್ತು. ಜನಾಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಬಿಬಿಎಂಪಿ ಸ್ಪಷ್ಟನೆ ನೀಡಿದೆ. ಇದು ಮಾನವ ದರ್ಜೆಯ ಆಹಾರ ಅಲ್ಲ, ಇದು ನಾಯಿ ದರ್ಜೆಯ ಆಹಾರ ಅಂತ ಬಿಬಿಎಂಪಿಯ ಪಶುಪಾಲನಾ ವಿಭಾಗ ಸ್ಪಷ್ಟನೆ ನೀಡಿದೆ. ಬೀದಿ ನಾಯಿಗಳಿಗೆ ವಿಶೇಷವಾಗಿ ತಯಾರಿಸಿದ ಭಕ್ಷ್ಯವನ್ನ ನೀಡ್ತಾ ಇಲ್ಲ. ಮಾನವ ಗುಣಮಟ್ಟದ ಆಹಾರವನ್ನ ಬೀದಿ ನಾಯಿಗಳಿಗೆ ನೀಡೋದಿಲ್ಲ. ಕೋಳಿ ಮಾಂಸದ ತ್ಯಾಜ್ಯವನ್ನ ಬಳಸಿ ಆಹಾರ ಸಿದ್ಧಪಡಿಸಿ ಬೀದಿ ನಾಯಿಗಳಿಗೆ ನೀಡಲಾಗುವುದು. ಅದಕ್ಕಾಗಿ ಕೋಳಿಯನ್ನ ಕೊಂದು ಹಾಕೋದಿಲ್ಲ. ಟೆಂಡರ್ನಲ್ಲಿ ಬೀದಿ ನಾಯಿಗಳಿಗೆ ತಯಾರಿಸುವ ಆಹಾರ ಪದಾರ್ಥವನ್ನ ಮಾತ್ರ ನಮೂದಿಸಲಾಗಿತ್ತು. ಚಿಕನ್ ರೈಸ್, ಚಿಕನ್ ಬಿರಿಯಾನಿ ಅಂತ ನಮೂದಿಸಿಲ್ಲ. ಸಸ್ಯಾಹಾರವನ್ನ ಬೀದಿ ನಾಯಿಗಳು ತಿನ್ನೋದಿಲ್ಲ. ಹಾಗಾಗಿ ಮಾಂಸಾಹಾರ ನೀಡಲಾಗ್ತಾ ಇದೆ ಅಂತ ಬಿಬಿಎಂಪಿ ಅನಿಮಲ್ ಹಸ್ಬೆಂಡ್ರಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಕಟಣೆ ನೀಡಿ ಸ್ಪಷ್ಟನೆ ನೀಡಿದೆ. ಕಳೆದ 1 ತಿಂಗಳಿನಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ ಚಿರತೆ ಕೊನೆಗೂ ಕೂಡ ಸೆರೆ ಸಿಕ್ಕಿದೆ. ರಾಯಚೂರು ತಾಲೂಕಿನ ಡಿರಾಂಪುರದ ಬೆಟ್ಟದಲ್ಲಿ ಸುಮಾರು 3 ವರ್ಷದ ಗಂಡು ಚಿರತೆಯನ್ನು ಅರಣ್ಯ ಸಿಬ್ಬಂದಿ ಬೋನಿಗೆ ಬೀಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಚಿರತೆಯ ಸೆರೆಗಾಗಿ 2 ಬೋನ್ಗಳನ್ನು ಅಳವಡಿಸಲಾಗಿದ್ದು, ಬೋನಿನ ಸುತ್ತ ಹೆಣ್ಣು ಚಿರತೆಯ ಮಲ ಮೂತ್ರವನ್ನು ಸಿಂಪಡಿಸಿ ಗಂಡು ಚಿರತೆಯನ್ನು ಆಕರ್ಷಿಸಲು ಯತ್ನಿಸಲಾಗಿದೆ. ಹಾಗೆ ಕೋಳಿ ನಾಯಿಗಳನ್ನು ಬೋನಿನ ಬಳಿ ಬಿಟ್ಟು ಚಿರತೆಯನ್ನ ಬೋನಿಗೆ ಬೀಳಿಸುವಲ್ಲಿ ಅರಣ್ಯ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ರೈತನೋರ್ವನ ಗುಡಿಸಲಿಗೆ ನುಗ್ಗಿ 2 ಕುರಿಯನ್ನು ಹೊತ್ತೊಯ್ದಿತ್ತು ಚಿರತೆ. ಗ್ರಾಮದ ಸಮೀಪದಲ್ಲಿರುವ ಪರಮೇಶ್ವರ ಅರಣ್ಯ ಪ್ರದೇಶದಲ್ಲಿ ಸೇರಿಕೊಂಡಿದ್ದ ಚಿರತೆ ಬೆಟ್ಟದಲ್ಲಿದ್ದ ನವಿಲು ನಾಯಿಗಳನ್ನು ಹೊತ್ತೊಯ್ದು ತಿಂದು ಹಾಕ್ತಿತ್ತು. ಬೆಟ್ಟದ ಕೆಳಗಿನ ಮನೆಗಳ ಹತ್ತಿರ ಓಡಾಡ್ಕೊಂಡಿದ್ರಿಂದ ಜೀವ ಭಯದಲ್ಲಿ ಗ್ರಾಮಸ್ಥರಿದ್ರು. ಇದೀಗ ಚಿರತೆಯ ಸೆರೆಯಿಂದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಎಲ್ಲಂದರಲ್ಲಿ ಅಕ್ರಮ ಚಟುವಟಿಕೆಗಳಾದ ಜೂಜಾಟ, ಮಟ್ಕಾ ಹಾಗೂ ಇಸ್ಪಿಟ್ ದಂಧೆ ಜೋರಾಗಿ ನಡೀತಾ ಇದೆ. ಹಾಡಹಗಲೇ ಯಾರ ಭಯವೂ ಇಲ್ಲದೆ ರಮ್ಮಿ ಹೆಸರಲ್ಲಿ ಅಂದರ್ ಬಾಹರ್ ಆಟವನ್ನು ಆಡಿಸ್ತಾ ಇದ್ದಾರೆ. ಕರ್ಜಗಿ ಗ್ರಾಮದ ಹೊರವಲಯದಲ್ಲಿ ದನದ ಕೊಟ್ಟಿಗೆ, ಕೋಳಿ ಫಾರ್ಮ್ಗಳೇ ಇವರ ಅಡ್ಡ ಆಗಿದೆ. ವಿಜಯನಗರ ಹಾವೇರಿ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲಿ ಇಸ್ಪಿಟ್ ಅಡ್ಡ ಇದ್ದರೂ ಪೊಲೀಸರು ಮಾತ್ರ ಕಣ್ಣು ಕಾಣದಂತೆ ಸುಮ್ಮನೆ ಓಡಾಡ್ತಿದ್ದಾರೆ. ಇನ್ನು ಹಾಡಹಗಲೇ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ಇಸ್ಪಿಟ್ ಆಟ ಆಡಿಸಲಾಗ್ತಾ ಇದ್ದು, ಆಟದ ಚಟಕ್ಕೆ ಬಿದ್ದು ಮನೆ ಕಳೆದುಕೊಂಡು ಆತ್ಮಹತ್ಯೆಗೆ ಅಮಾಯಕರು ಶರಣಾಗ್ತಿದ್ದಾರೆ. ಬೆಳಗಿನಿಂದಲೇ ಆಟ ಪ್ರಾರಂಭ ಮಾಡಿ ಉಪಹಾರ ಮತ್ತು ಊಟದ ವ್ಯವಸ್ಥೆ ಸೇರಿದಂತೆ ಎಣ್ಣೆ ವ್ಯವಸ್ಥೆ ಮಾಡಿಸಿ ರಾಜಾರೋಷವಾಗಿ ಆಡಿಸಲಾಗ್ತಾ ಇದೆ. ಕ್ಲಬ್ ಹೆಸರಲ್ಲಿ ಅಮಾಯಕರನ್ನ ಇಸ್ಪಿಟ್ ಆಟಕ್ಕೆ ದಂಧೆಕೋರರು ನೂಕಿದ್ದಾರೆ. ಕಣ್ಮುಂದೆಯೇ ಈ ಎಲ್ಲಾ ದಂಧೆ ನಡೆದರೂ ಖಾಕಿ ಮಾತ್ರ ಕಣ್ಮುಚ್ಚಿ ಕೂತಿರೋದು ಜನಾಕ್ರೋಶಕ್ಕೆ ಕಾರಣ ಆಗಿದೆ.
ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆ ನಿಯಂತ್ರಿಸುವುದಕ್ಕೆ ಸರ್ಕಾರ ಟನಲ್ ಮಾರ್ಗ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಈ ಸಂಬಂಧ ಕಾಮಗಾರಿ ಕೆಲಸ ಕೂಡ ಆರಂಭಗೊಂಡಿದೆ. ಈ ಸುರಂಗ ಮಾರ್ಗ ಲಾಲ್ಬಾಗ್ನ ಮೂಲಕ ಹಾದು ಹೋಗುವ ಹಿನ್ನೆಲೆಯಲ್ಲಿ ಲಾಲ್ಬಾಗ್ ಒಳಗಿನ ಗುಡ್ಡಕ್ಕೆ ತೊಂದರೆಯಾಗುವ ಆತಂಕ ಎದುರಾಗಿದೆ. ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಸಿಟಿಜನ್ಸ್ ಫಾರ್ ಸಿಟಿಜನ್ ಫೋರಂ ತೋಟಗಾರಿಕಾ ಇಲಾಖೆಗೆ ಪತ್ರ ಬರೆದಿದೆ. ಈ ಸಂಬಂಧ ಪರಿಶೀಲಿಸುವಂತೆ ಮನವಿ ಮಾಡಿದೆ. ಮಾಹಿತಿಗಳ ಪ್ರಕಾರ 2 ಸುರಂಗ ಮಾರ್ಗ 15x15 ಅಡಿ ಇರುತ್ತೆ. ಇದರ ಜೊತೆಗೆ 2 ಎಂಟ್ರಿ ಹಾಗೂ ಎಕ್ಸಿಟ್ ಅನ್ನ ಮಾಡುವುದಕ್ಕೂ ಕೂಡ 2 ರ್ಯಾಂಪ್ ಇರುತ್ತೆ. ಇದಕ್ಕಾಗಿ 3,000 ಮಿಲಿಯನ್ ಹಳೆಯ ಲಾಲ್ಬಾಗ್ ರಾಕ್ ಕೆಳಗೆ ಸುರಂಗ ಮಾರ್ಗ ಕೊರೆಯಲು ಪ್ಲಾನ್ ಆಗಿದೆ ಎನ್ನಲಾಗ್ತಿದೆ. ಲಾಲ್ಬಾಗ್ ಕಲ್ಲುಬಂಡಿಯ ಕೆಳಗೆ ಟನಲ್ ಕೊರೆಯೋದ್ರಿಂದ ಏನಾದರೂ ಸಮಸ್ಯೆ ಆಗುವ ಆತಂಕ ಇದೆ.